ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ವಿಡಿಯೋದಾಗ ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಹಸಿಮೆಣಸಿನ್ಕಾಯಿ ಚುಮ್ಮರಿ ಮಾಡೋದು ಯಾವ ಥರ ಅಂತ ನಮ್ಗೆ ಹೇಳ್ಕೊಡತ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿರಿ. ಅದಕ್ಕೆ ಬೇಕಾಗುವ ಐಟಮನ್ನು ನೋಡ್ಕೊಂಬಂದ್ಬಿಡೋಣ ಬರ್ರಿ. ನೋಡಿರಿ, ಇವಾಗ ಜವಾರಿ ಬೆಳ್ಳುಳ್ಳಿನ ನಾನು ಸ್ವಲ್ಪ ಜಜ್ಜಿಕಟ್ಟೆ ಇಟ್ಕೊಂಡಿನಿ. ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಈ ಥರ ಕಟ್ ಮಾಡಿ ಇಟ್ಕೊಂಡಿನಿ. ಜೀರಿಗೆ ಸಾಸಿವೆ ತೊಗೊಂಡಿನಿ. ನೆಕ್ಸ್ಟ್ ಕರಿಬೇವು ತೊಗೊಂಡಿನಿ ಮತ್ತು ಅರಿಶಿನ ಪುಡಿ ತೊಗೊಂಡಿನಿ ನೋಡಿರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಶೇಂಗಾ, ಪುಟಾಣಿ, ಆಮೇಲೆ ಸಕ್ಕರೆ ಪುಡಿ ತೊಗೊಂಡಿನಿ ನೋಡಿರಿ. ನಾವು ಯಾವುದೇ ಚುಮ್ಮರಿ ಹಚ್ಚಿದ್ರು ಸಕ್ಕರೆ ಪುಡಿ ಹಾಕ್ತೀವಿ. ಮೇನ್ ಐಟಮ್ ಅಂದ್ರೆ ಚುರುಮುರಿ ತೊಗೊಂಡಿನಿ ನೋಡಿರಿ. ಇವಾಗ ಚುಮ್ಮರಿ ಮಾಡೋಣ ಬರ್ರಿ. ನೋಡಿರಿ, ಒಲಿ ಮ್ಯಾಗ ಒಂದು ಬಾಳ್ಗೆ ಇಟ್ಟಿವಿ. ಒಲಿ ಕೂಡ ಹತ್ತದ. ಈಗ ಅದಕ್ಕೆ ನಾವು ಒಳ್ಳೆಣ್ಣೆನ ಹಾಕ್ತೀವಿ ನೋಡಿರಿ. ಎಣ್ಣೆ ಹಾಕಿದ ಮ್ಯಾಗ ಎಣ್ಣೆ ಸ್ವಲ್ಪ ಕಾಯ್ಲಿರಿ. ಕಾದಾದ ನಂತರ ನಾವು ಶೇಂಗಾ ಹಾಕೊಂಡು ಇವಾಗ ಎಣ್ಣೆ ಕಾದದ ನೋಡಿರಿ. ಶೇಂಗಾ ಹಾಕಕತ್ತೀವಿ. ಶೇಂಗಾ ಹಸಿ ಬಿಸಿ ಹುರ್ಕೋಬೇಡ್ರಿ, ಚುಮ್ಮರಿ ಟೇಸ್ಟ್ ಬರೋಂಗಿಲ್ಲ. ಹಾಗಾಗಿ ಸ್ವಲ್ಪ ಕೆಂಪಗಾಗೋ ತನಕ ಶೇಂಗಾ ಹುರ್ಕೋರಿ. ನೋಡಿರಿ, ಇವಾಗ ಶೇಂಗಾ ಹುರಿದಾವ. ಅದನ್ನು ಒಂದು ಪ್ಲೇಟಿಗೆ ತಗೊಂಬಿಡೋಣ ಬರ್ರಿ. ಯಾರೆಲ್ಲ ನನ್ನ ಚಾನಲ್ನ ಹಂಗೆ ನೋಡಾತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ನಿಮ್ಗೆ ಯಾವ ಥರ ರೆಸಿಪಿ ಬೇಕು ಅದನ್ನು ಹೇಳ್ರಿ. ನಾವು ಆ ರೆಸಿಪಿನ ಮಾಡಿ ನಾವು ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ನೆಕ್ಸ್ಟ್ ನಾವು ಪುಟಾಣಿನ ಹುರ್ಕೊಳಕತ್ತೀವಿ ನೋಡಿರಿ. ಪುಟಾಣಿನ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೋಬೇಕು ನೋಡಿರಿ. ಪುಟಾಣಿನೂ ಹುರಿದವ್ರಿ. ಈಗ ನಾವು ಶೇಂಗಾ ಪ್ಲೇಟಿಗೆ ನಾವು ತಕ್ಕೊಳಕತ್ತೀವಿ ನೋಡಿರಿ. ನೆಕ್ಸ್ಟ್ ಅದಕ್ಕೆ ಏನದ ಅಂದ್ರೆ ನಾವು ಹಸಿಮೆಣ್ಸಿಕಾಯಿನ ಹಾಕಕತ್ತೀವಿ ನೋಡಿರಿ. ಹಸಿಮೆಣ್ಸಿಕಾಯಿ ಈ ಥರ ಕಟ್ ಮಾಡಿ ಇಟ್ಕೊಂಡಿರಿ ಉದ್ದಗೆ, ಅದನ್ನು ಹಾಕಕತ್ತೀವಿ ನೋಡಿರಿ. ನಾವು ಸ್ವಲ್ಪ ಖಾರ ಜಾಸ್ತಿನೇ ತಿಂತೀವಿ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮೆಣಸಿನ್ಕಾಯಿನ ನಾವು ಹಾಕಕತ್ತೀವಿ ನೋಡಿರಿ. ಮೆಣಸಿನ್ಕಾಯಿ ಸಹ ಹುರಿದಾವ. ಈಗ ಪ್ಲೇಟಿಗೆ ನಾವು ತಕ್ಕೊಳಕತ್ತೀವಿ ನೋಡಿರಿ. ನೆಕ್ಸ್ಟ್ ಅದಕ್ಕೆ ನಾವು ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ವಲ್ರಿ, ಜವಾರಿ ಬೆಳ್ಳುಳ್ಳಿ, ಅದನ್ನು ನಾವು ಹಾಕಿ ಹುರ್ಕೊಳಕತ್ತೀವಿ ನೋಡಿರಿ. ಸೊಪ್ಪೇನು ತೆಗ್ದಿಲ್ರಿ, ಜವಾರಿ ಆಗಿರೋದ್ರಿಂದ ಟೇಸ್ಟ್ ಬರ್ತದ ಅಂತಂದು ಹಂಗೆ ನಾವು ಹುರ್ಕೊಂಡ್ವಿ ನೋಡಿರಿ. ಬೆಳ್ಳುಳ್ಳಿನೂ ಹುರಿದವ್ರಿ. ಈಗ ಪ್ಲೇಟಿಗೆ ತಕ್ಕೊಳಕತ್ತೀವಿ ನೋಡಿರಿ. ನಾವು ಇದೇ ಥರ ಮಾಡ್ತೀವಿ, ಹಾಗಾಗಿ ತೋರ್ಸಾಕತ್ತೀವಿ ನೋಡಿರಿ ಇದೇ ಥರನ. ನೆಕ್ಸ್ಟ್ ಅದಕ್ಕೆ ನಾವು ಜೀರಿಗೆ ಸಾಸಿವೆ ಏನಿದ್ದು ಅಲ್ರಿ, ಅವನು ಸಹ ಹಾಕಿ ಹುರ್ಕೊಳಕತ್ತೀವಿ ನೋಡಿರಿ. ಸ್ವಲ್ಪ ಚಿಟಪಟ ಅನ್ಬೇಕು ನೋಡಿರಿ, ಅಲ್ಲಿ ತನಕ ಹುರ್ಕೋರಿ. ನೆಕ್ಸ್ಟ್ ಅದಕ್ಕೆ ನಾವು ಕರಿಬೇವು ಸಹ ಹಾಕ್ಕೊಂಡು ಹುರ್ಕೊಳಕತ್ತೀವಿ ನೋಡಿರಿ. ಇವಾಗ ನಿಮ್ಮ ಮನ್ಯಾಗ ನೀವು ಯಾವ ಥರ ಹಸಿಮೆಣ್ಸಿನ್ಕಾಯಿ ಚುಮ್ಮರಿ ಮಾಡ್ತೀರಂತ ನನಗೆ ತಪ್ಪದೇ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ನಾವು ಏನೋ ಹುರ್ಕೊಂಡು ಇಟ್ಕೊಂಡಿದ್ವಲ್ರಿ ಎಲ್ಲ ಐಟಮ್, ಅವನ್ನ ಇನ್ನೊಮ್ಮೆ ಬಾಳ್ಗ್ಯಾಗ ಹಾಕ್ಕೊಂಡು ಕೆಟ್ಟ ಮಿಕ್ಸ್ ಮಾಡತ್ತೀನಿ ನೋಡಿರಿ. ಈಗ ಅದಕ್ಕೆ ಅರಿಶಿನ ಪುಡಿ ಹಾಕಕತ್ತೀವಿ ರೀ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇನ್ನೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ನೋಡಿರಿ. ಕೆಂಪು ಖಾರದ ಚುರುಮುರಿಕಿನ ಈ ಥರ ಒಮ್ಮೆ ಹಸಿಮೆಣ್ಸಿನ್ಕಾಯಿ ಚುಮ್ಮರಿ ಮಾಡ್ಕೊತೀನಿ ರೀ. ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗ್ತದೆ ನೋಡಿರಿ. ಇವಾಗ ಹಸಿಮೆಣ್ಸಿನ್ಕಾಯಿ ಚುರುಮುರಿದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಂಡಿದ್ವಲ್ರಿ, ಅದನ್ನು ನಾವು ದೊಡ್ಡ ಬುಟ್ಟಿಗೆ ಹಾಕಿ ಕಲ್ಸ್ಕೊಳಕ್ತೀನಿ ನೋಡಿರಿ. ಸಣ್ಣ ಬಾಳ್ಗ್ಯಾಗ ಅಂದ್ರೆ ಗಾವ್ ಆಗೋದಿಲ್ಲ ಅಂತಂದು ದೊಡ್ಡ ಬುಟ್ಟಿಗೆ ಹಾಕ್ಕೊಂಡು ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ. ಚಮಚೆಲೆ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ಅಂತಂದು ನಾನು ಕೈಲೇ ಈ ಥರ ಸರಿಯಾಗಿ ಉಪ್ಪು ಖಾರ ಹತ್ಕೊಳ್ಳೋ ಹಂಗೆ ಸರಿಯಾಗಿ ಮಿಕ್ಸ್ ಮಾಡತ್ತೀನಿ ನೋಡಿರಿ. ಫೈನಲ್ ಆಗಿ ನಾನು ಸಕ್ಕರೆ ಪುಡಿನ ಹಾಕಕತ್ತೀನಿ ನೋಡಿರಿ. ಸಕ್ಕರೆ ಪುಡಿ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ. ಬಟ್ ನಾವು ಕಂಪಲ್ಸರಿಯಾಗಿ ಸಕ್ಕರೆ ಪುಡಿ ಹಾಕ್ತೀವಿ ರೀ. ಈ ಥರ ಒಮ್ಮೆ ಸಕ್ಕರೆ ಪುಡಿ ಹಾಕಿ ಹಸಿಮೆಣ್ಸಿನ್ಕಾಯಿ ಚುಮ್ಮರಿನ ಮಾಡಿ ನೋಡಿರಿ. ಭಾರಿ ಮಸ್ತಾಗಿರ್ತದೆ ರೀ. ನೀವೊಮ್ಮೆ ಟ್ರೈ ಮಾಡಿರಿ, ಕಮೆಂಟ್ನಾಗ ತಿಳಿಸ್ರಿ ಯಾವ ಥರ ಬಂದದ ಅಂತಂದು. ನೆಕ್ಸ್ಟ್ ನೋಡ್ಬೋದು ನೀವು, ನಮ್ಮ ಹಸಿಮೆಣ್ಸಿನ್ಕಾಯಿ ಚುಮ್ಮರಿ ರೆಡಿ ಆಗೈತಿ. ಥ್ಯಾಂಕ್ ಯು.